ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ, ಧೋಕಾ ಗ್ಯಾರಂಟಿ, ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು. ಜನ ಈ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಿದ್ರು, ಡಿ ಕೆ ಶಿವಕುಮಾರ್ ಸೈನ್ ಹಾಕಿದ್ರು, ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಇತ್ತು, ಕಾಂಗ್ರೆಸ್ ಇತ್ತು. ಜನ ಏನ್ ತಿಳ್ಕೊಂಡ್ರು, ಇದು ರಾಹುಲ್ ಗಾಂಧಿ ಕೊಡ್ತಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು. ಜನಕ್ಕೆ ಗೊತ್ತಿರಲಿಲ್ಲ ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ, ವಿದ್ಯುತ್ ಶಕ್ತಿ ತೆರಿಗೆ ಹಾಕ್ತಾರೆ, ಹಾಲಿನ ಮೇಲೆ ತೆರಿಗೆ ಹಾಕ್ತಾರೆ, ಮನೆ ತೆರಿಗೆ ಆಗುತ್ತೆ. ಜನಕ್ಕೆ ಗೊತ್ತಿರಲಿಲ್ಲ. ಆಲ್ಕೋಹಾಲ್ ಮೇಲೆ ಒಂದು ಕ್ವಾರ್ಟರ್ಗೆ 50 ರೂಪಾಯಿ ತೆರಿಗೆ ಹಾಕಿದ್ರು. ಈಗ ಜನಕ್ಕೆ ಅರ್ಥ ಆಯ್ತು. ಈ ಸಿದ್ದರಾಮಯ್ಯನವ್ರ ಬಡ್ಜೆಟ್ ಮಂಡನೆ ಮಾಡಿದ್ರಲ್ಲ, ನಾವು ವಿಧಾನಸಭೆಯಲ್ಲಿ ನಾವು ಮತ್ತು ಜೆಡಿಎಸ್ ಹೇಳಿದ್ರಿ ಇದು ಬೋಗಸ್ ಬಡ್ಜೆಟ್ ಅಂತ. ಈಗ ಜನಗಳಿಗೆ ಅರ್ಥ ಆಯ್ತು ಇದು ಬೋಗಸ್ ಬಡ್ಜೆಟ್ ಅಂತ. ಜನ ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ. ಜನ ಕಾಂಗ್ರೆಸ್ ಅನ್ನ ನಂಬುವಂತ ಸ್ಥಿತಿಯಲ್ಲಿಲ್ಲ ಇವತ್ತು. ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ. ನಮ್ದು 2 ಅಜೆಂಡಾ ಇತ್ತು. ಒಂದು, ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಮತ್ತೆ 400 ಸೀಟುಗಳು ದಾಟಬೇಕು ಅಂತ. ಆದ್ರೆ ಒಂದು ಈಡೇರಿದೆ, ಒಂದು ಈಡೇರಿಲ್ಲ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಿರೋದು ನಮಗೆ ಸಂತೋಷ ತಂದಿದೆ, ಖುಷಿ ತಂದಿದೆ. ದೇಶದಲ್ಲಿ ಒಂದು ಬದಲಾವಣೆಯನ್ನ ತರೋ ಅಂತ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ. ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ ಅನ್ನ ಈಗ ಅವರು ಬೆಲೆ ಏರಿಕೆ ಮಾಡಿದಾರಲ್ಲ, ಪೆಟ್ರೋಲ್ ಡೀಸೆಲ್, ಇದರಲ್ಲೇ ಅವರಿಗೆ ಮನೆಗೆ ಕಳಿಸ್ಬೇಕು ನಾವು. ಇದು ಮಾನವೀಯ ಸಂದೇಶದ ಜನವಾಹಿನಿ.